ಬಂದ್ರು ಯಾರು ಬಂದ್ರು ಏನೆಲ್ಲ ಅಪ್ಡೇಟ್ಸ್ ಇದಾವೆ IPL 2026 ಅಂತೇಳಿ ಇದ್ರ ಬಗ್ಗೆ ಪ್ರತಿಯೊಂದು ಪಿನ್ ಟು ಪಿನ್ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ಗೆ ಒಂದೇ ಒಂದು ರಿಕ್ವೆಸ್ಟ್, ವಿಡಿಯೋನ ಬೇಗ 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 ಲೈಕ್ ಮಾಡಿ. 1K ಲೈಕ್ಸ್ ನ ಬೇಗ ಕಂಪ್ಲೀಟ್ ಮಾಡ್ರಿ. ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ IPL ಪ್ರತಿಯೊಂದು ಅಪ್ಡೇಟ್ ನ ಫಾಸ್ಟ್ ಆಗಿ ಶೇರ್ ಮಾಡ್ತಾ ಇರ್ತೀನಿ. ಇನ್ನು ಯಾರು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಈಗಲೇ ಪ್ರತಿಯೊಬ್ಬ IPL ಫ್ಯಾನ್ಸ್ಗೆ ಒಂದೇ ಒಂದು ರಿಕ್ವೆಸ್ಟ್, ಬೇಗ ಬೇಗ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಯಾಕೆಂದ್ರೆ IPL ಪ್ರತಿಯೊಂದು ಅಪ್ಡೇಟ್ ಫಾಸ್ಟ್ ಆಗಿ ಅಲ್ಲಿ ಶೇರ್ ಮಾಡ್ತೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡ್ತೀನಿ, ಹೋಗಿ ಬೇಗ ಬೇಗ ಜಾಯ್ನ್ ಆಗ್ರಿ. ಫಸ್ಟ್ ಅಪ್ಡೇಟ್ ನಾವು RCB ಟೀಮ್ ಬಗ್ಗೆ ಡಿಸ್ಕಷನ್ ಮಾಡಮ್ಮ. ಇವತ್ತು ಒನ್ ಅವರ್ ಮುಂಚೆ ಲೈವ್ ಗೆ ಬಂದಿದೆ. ಸಾಕಷ್ಟು RCB ಫ್ಯಾನ್ಸ್ ಕ್ವಶನ್ ಕೇಳ್ತಾ ಇದ್ರು. ಇಷ್ಟಕ್ಕೆ ವಿರಾಟ್ ಕೊಹ್ಲಿ ಅವರು RCB ಕ್ಯಾಂಪ್ಗೆ ಯಾವಾಗ ಜಾಯಿನ್ ಆಗುತ್ತಾ ಇದ್ದಾರೆ? ಆಲ್ಮೋಸ್ಟ್ ಎಲ್ಲ IPL ಟೀಮ್ ನ ಸೂಪರ್ ಸ್ಟಾರ್ಸ್ ಜಾಯಿನ್ ಆಗ್ತಾ ಇದ್ದಾರೆ. ಇಷ್ಟಕ್ಕೆ ನಮ್ಮ ವಿರಾಟ್ ಯಾವಾಗ RCB ಕ್ಯಾಂಪ್ಗೆ ಜಾಯಿನ್ ಆಗ್ತಾರೆ ಗುರು, ಅಪ್ಡೇಟ್ ಕೊಡಿ ಅಂತೇಳಿ ಸಾಕಷ್ಟು RCB ಫ್ಯಾನ್ಸ್ ಕಮೆಂಟ್ಸ್ ಮಾಡಿದೆ. ಬಟ್ ಲೇಟೆಸ್ಟ್ ಅಪ್ಡೇಟ್ ನ ಪ್ರಕಾರ ವಿರಾಟ್ RCB ಕ್ಯಾಂಪ್ಗೆ ಮಾರ್ಚ್ 20, ಮಾರ್ಚ್ 21 ಅಥವಾ ಮಾರ್ಚ್ 22 ಈ ಡೇಟ್ ಅಲ್ಲಿ ವಿರಾಟ್ RCB ಕ್ಯಾಂಪ್ಗೆ ಜಾಯಿನ್ ಆಗುತ್ತಾ ಇದ್ದಾರೆ ಅಂತೇಳಿ ಒಂದು ಬಿಗ್ ಅಪ್ಡೇಟ್ ಇದೆ. RCB ಆಲ್ಮೋಸ್ಟ್ ಎಲ್ಲಾ ಪ್ಲೇಯರ್ಸ್ ಮಾರ್ಚ್ 20 ಈ ಒಂದು ಡೇಟ್ ಒಳಗೆ ಎಲ್ಲಾ ಪ್ಲೇಯರ್ಸ್ ಜಾಯಿನ್ ಆಗ್ತಾರೆ. ಆದ್ರೆ ವಿರಾಟ್ ಸ್ವಲ್ಪ ಲೇಟ್ ಆಗಿ ಜಾಯಿನ್ ಆಗ್ತಾರೆ. IPL ಇನ್ನ ಒಂದು ವಾರ ಐತ್ಯಪನಾಕ ಅವಾಗ ವಿರಾಟ್ RCB ಕ್ಯಾಂಪ್ಗೆ ಜಾಯಿನ್ ಆಗ್ತಾರೆ. ಇದು ಸದ್ಯರುವಂತಹ ಇನ್ಫಾರ್ಮೇಶನ್. ಈಗ ಮತ್ತೊಂದು ಲೇಟೆಸ್ಟ್ ಅಪ್ಡೇಟ್ ಏನಪ್ಪ ಅಂದ್ರೆ RCB ಕ್ಯಾಪ್ಟನ್ ರಜತ್ ಪಡಿದರ್ ಅವರ ಬಗ್ಗೆ ಬಿಗ್ಗೆಸ್ಟ್ ಅಪ್ಡೇಟ್. ರಜತ್ ಪಡಿದರ್ ಆಲ್ ಸೆಟ್ ಬ್ಯಾಟಿಂಗ್ ಪ್ರಾಕ್ಟೀಸ್ ನ ಮಾಡೋಕೆ ಸ್ಟಾರ್ಟ್ ಮಾಡಿದರೆ. ರೀಲ್ ನ ಪೋಸ್ಟ್ ಮಾಡಿದರೆ. ಈ ಒಂದು ರೀಲ್ ಅಲ್ಲಿ ಪ್ರತಿಯೊಂದು ಶಾಟ್ ಫೈರ್ ಪವರ್ ಆಗಿ ಕಾಣ್ತಿದೆ. ಕ್ಲಾಸಿಕ್ ಶಾಟ್ಸ್ ನ ಹೊಡಿತಾ ಇದ್ದಾರೆ. ರಜತ್ಗೆ ಇಂಜುರಿ ಆಗಿತ್ತು, ಬಟ್ ಈಗ ಇಂಜುರಿಯಿಂದ ಕಮ್ ಬ್ಯಾಕ್ ಮಾಡಿದರೆ ಆಫ್ಟರ್ ಲಾಂಗ್ ಟೈಮು. ಬಟ್ ಬ್ಯಾಟಿಂಗ್ ಮಾತ್ರ ಸೆನ್ಸೇಷನಲ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಇದು ಆಕ್ಚುಲಿ RCB ಫ್ಯಾನ್ಸ್ಗೆ ಬೇಕಾಗಿದ್ದು. ಅಲ್ಲಿ ಮಾತ್ರ ಬೆಂಕಿ ಆಟವನ್ನು ಆಡ್ತಾ ಇದ್ದಾರೆ. ಬಟ್ ರಜತ್ ಪಡಿದರ್ ಆಲ್ ಸೆಟ್ RCB ಕ್ಯಾಂಪ್ಗೆ ಇನ್ನೊಂದು ಫ್ಯೂ ಡೇಸ್ ಅಲ್ಲಿ ಜಾಯಿನ್ ಆಗುತ್ತಾ ಇದ್ದಾರೆ ಅಂತೇಳಿ ಒಂದು ಅಪ್ಡೇಟ್ ಇದೆ. ನೆಕ್ಸ್ಟ್ ಅಪ್ಡೇಟ್ ಮೈಟಿ ಮುಂಬೈ ಇಂಡಿಯನ್ಸ್ ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಮುಂಬೈ ಇಂಡಿಯನ್ಸ್ ಕ್ಯಾಂಪ್ ಇಂದ ಒಂದು ಅಪ್ಡೇಟ್ ಬರ್ತಾ ಇದೆ. ಅಥರ್ವ ಅಂತೇಳಿ ಒಂದು ಲೆಫ್ಟ್ ಆರ್ಮ್ ಆರ್ಥೋಡಾಕ್ಸ್ ಬಾಲರ್ ಇದ್ದಾರೆ. ಅವರಿಗೆ ಇಂಜುರಿ ಆಗಿದೆ. ಆ ಒಂದು ಇಂಜುರಿಯಿಂದ ನೆಕ್ಸ್ಟ್ IPL 2026 ಇಂದ ಔಟ್ ಆಗುತ್ತಾ ಇದ್ದಾರೆ ಅಂತೇಳಿ ಅಪ್ಡೇಟ್ ಇದೆ. ಇಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದ್ರೆ ಇಷ್ಟಕ್ಕೆ ಅಥರ್ವ ಅವರಿಗೆ ಇಂಜುರಿ ಆಗಿದೆಯಾ ಅಥವಾ ಫೇಕ್ ಇಂಜುರಿನ, ಅದು ಕ್ಲಾರಿಟಿ ಬರಬೇಕಾಗಿದೆ. ಯಾಕಂದ್ರೆ ಈಗ ಆಲ್ಮೋಸ್ಟ್ ಎಲ್ಲಾ ಟೀಮ್ ದವರು ಅದೇ ಒಂದು ಸ್ಟ್ರಾಟಜಿಕ್ ನ ಫಾಲೋ ಮಾಡ್ತಿದ್ದಾರೆ. ಯಾವ ರೀತಿ CSK ಮ್ಯಾನೇಜ್ಮೆಂಟ್ ಲಾಸ್ಟ್ IPL 2025 ಅಲ್ಲಿ ಮಾಡಿದ್ರು, ಅಲ್ಲಿ ಗುರ್ಜಾಪ್ರೀತ್ ಸಿಂಗ್ ಗೆ ಇಂಜುರಿ ಆಗಿದ್ದಿಲ್ಲ, ಫೇಕ್ ಇಂಜುರಿ ಡೆವಾಲ್ಡ್ ಬ್ರೇವಿಸ್ ಗೆ ಆಸ್ ಎ ರಿಪ್ಲೇಸ್ಮೆಂಟ್ ಪ್ಲೇಯರ್ ಅಂತೇಳಿ ಪಿಕ್ ಮಾಡಿದ್ರು. ಈಗ ಡೆವಾಲ್ಡ್ ಬ್ರೇವಿಸ್ ವಿಧ್ವಂಸ ಮಾಡ್ತಾ ಇದಾರೆ. ಅದು ಮಾತ್ರ ಗೋಲ್ಡ್ ಪಿಕ್ ಆಗಿತ್ತು. ಸೊ ಅದೇ ಟೈಪ್ ಆಫ್ ಈಗ ಮುಂಬೈ ಇಂಡಿಯನ್ಸ್ ಮಾಡ್ತಾ ಇದಾರೆ ಅಂತ ನನಗೆ ಡೌಟ್ ಆಗ್ತಾ ಇದೆ. ಅಥರ್ವ ಗುಡ್ ಬೌಲರು. ಈಗ ಮೇ ಬಿ ಅವರಿಗೆ ಇಂಜುರಿ ಆಗಿರಬಹುದು ಅಥವಾ ಆಗದಿರಬಹುದು, ಗೊತ್ತಿಲ್ಲ. ಬಟ್ ಇಫ್ ಸಪೋಸ್ ಇಂಜುರಿ ಆದ್ರೆ ಓಕೆ, ಅಥವಾ ಇಂಜುರಿ ಆಗಿಲ್ಲಪ್ಪ ಸುಮ್ನೆ ಇಂಜುರಿ ಅಂತಾರಪ್ಪ ಅಂದ್ರೆ ಈಗ ಅವರ ಪ್ಲೇಸ್ ಅಲ್ಲಿ ಯಾರಿಗೆ ಆಸ್ ಎ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಪಿಕ್ ಮಾಡ್ತಾರೆ ಗೊತ್ತಿಲ್ಲ. ನೋಡವ ಮುಂಬೈ ಇಂಡಿಯನ್ಸ್ ಏನೆಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್ ನಾವು ಚೆನ್ನೈ ಸೂಪರ್ ಕಿಂಗ್ಸ್ ಈ ಒಂದು ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. CSK ಆಲ್ರೆಡಿ ಪ್ರಾಕ್ಟೀಸ್ ಕ್ಯಾಂಪ್ ಅನ್ನು ಸ್ಟಾರ್ಟ್ ಮಾಡಿದ್ರೆ. ಡೇ 1 ಪ್ರಾಕ್ಟೀಸ್ ಕ್ಯಾಂಪ್ ಕಂಪ್ಲೀಟ್ ಆಗಿದೆ. ಈಗ ಆ ಒಂದು ಪ್ರಾಕ್ಟೀಸ್ ಡೇ 1 ಪ್ರಾಕ್ಟೀಸ್ ಆದ್ಮೇಲೆ ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ ಒಂದು ಬಿಗ್ ಅಪ್ಡೇಟ್ ನ ಕೊಟ್ಟಿದ್ದಾರೆ. ನ್ಯೂ ಪ್ಲೇಯರ್ಸ್ ಹೇಗಿದ್ದಾರೆ ಅಂತ ಈ ಒಂದು ಕ್ವಶನ್ ಗೆ ಋತುರಾಜ್ ಗಾಯಕ್ವಾಡ್ ಆನ್ಸರ್ ಮಾಡಿದರೆ. ಎಕ್ಸೈಟಿಂಗ್ ಆಗಿದೆ. ಎಲ್ಲಾ ಹೊಸ ಪ್ಲೇಯರ್ಸ್ ಲಾಂಗ್ ಸಿಕ್ಸ್ ನ ಹೊಡಿತಾ ಇದ್ದಾರೆ. ಮತ್ತು ಎಲ್ಲಾ ಪ್ಲೇಯರ್ಸ್ ಹೊಸ ಪ್ಲೇಯರ್ಸ್ 360 ಡಿಗ್ರಿ ಶಾಟ್ಸ್ ನ ಹೊಡಿತಾ ಇದ್ದಾರೆ. ಕನ್ವೆನ್ಷನಲ್ ಶಾಟ್ಸ್ ನ ಹೊಡಿತಾ ಇದ್ದಾರೆ. ಎಕ್ಸೈಟಿಂಗ್ ಇದೆ ಅಂತೇಳಿ ಋತುರಾಜ್ ಗಾಯಕ್ವಾಡ್ ಅಪ್ಡೇಟ್ ನ ಕೊಟ್ಟಿದ್ದಾರೆ. ನಿನ್ನೆ ಆ ಒಂದು ಡೇ 1 ಪ್ರಾಕ್ಟೀಸ್ ಅಲ್ಲಿ MS ಧೋನಿ ಅವರು, ಋತುರಾಜ್ ಗಾಯಕ್ವಾಡ್ ಮತ್ತು ಕೆಲವೊಂದು ಪ್ಲೇಯರ್ಸ್ ಪ್ರಾಕ್ಟೀಸ್ ನ ಮಾಡಿದ್ದಾರೆ. ಸರ್ಫರಾಜ್ ಖಾನ್ ಕೂಡ ಫೈರ್ ಆಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಆದ್ರೆ ಇವತ್ತು ಸ್ಟಿಲ್ ಡೌಟ್ ಏನಪ್ಪ ಅಂದ್ರೆ ಕಾರ್ತಿಕ್ ಶರ್ಮ ಅವರಿಗೆ ಸ್ಟಿಲ್ ಅವರಿಗೆ ಬ್ಯಾಟಿಂಗ್ ಆಡೋಕೆ ಚಾನ್ಸ್ ಸಿಕ್ಕಿಲ್ಲ. ಮೇ ಬಿ ಇವತ್ತು ಡೇ 2, ಈ ಒಂದು ಡೇ 2 ನಲ್ಲಿ ಯಾರಿಗೆಲ್ಲ ಬ್ಯಾಟಿಂಗ್ ಸಿಕ್ಕಿದೆ, ಯಾರೆಲ್ಲ ಆ ಒಂದು ನೆಟ್ ನಲ್ಲಿ ಹೇಗೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ರೆ ಹೇಳಿ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ. ಬಟ್ ಇವತ್ತು ಆಲ್ಮೋಸ್ಟ್ ಕಾರ್ತಿಕ್ ಶರ್ಮ ಅವರಿಗೆ ಬ್ಯಾಟಿಂಗ್ ಸಿಗುವಂತ ಚಾನ್ಸ್ ಇದೆ. ನಿನ್ನೆ ಸರ್ಫರಾಜ್ ಖಾನ್, ಉರ್ವಿಲ್ ಪಟೇಲ್, MS ಧೋನಿ ಅವರು ಮತ್ತು ಇನ್ನು ಕೆಲವೊಬ್ಬರಿಗೆ ಬ್ಯಾಟಿಂಗ್ ಸಿಕ್ಕಿದೆ. ಬಟ್ ಇವತ್ತು
ಕಾರ್ತಿಕ್ ಶರ್ಮಾ ಅವರಿಗೋಸ್ಕರ ಸಾಕಷ್ಟು CSK ಫ್ಯಾನ್ಸ್ ಕಾಯ್ತಿದ್ದಾರೆ. ಬಟ್ ಕಾರ್ತಿಕ್ ಶರ್ಮಾ ಅವರು ಈ ಒಂದು ನೆಟ್ನಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಅದು ಇಂಟ್ರೆಸ್ಟಿಂಗ್ ಪಾಯಿಂಟ್. ನೋಡೋಣ, ಏನಾದ್ರು ಇನ್ಫಾರ್ಮೇಶನ್ ಬಂದ್ರೆ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಇದು ಸದ್ಯರುವಂತಹ ಅಪ್ಡೇಟ್ಸ್. ಈ ಒಂದು ಅಪ್ಡೇಟ್ಸ್ ನಲ್ಲಿ ಏನಾದ್ರು ಡೌಟ್ಸ್ ತಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇದೆ ಗುರು, ಕಾಣ್ತಿದ್ದೀವಲ್ಲ, ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಿಮ್ಮ ಡೌಟ್ಗೆಲ್ಲ ನಾನು ಆನ್ಸರ್ ಮಾಡ್ತೀನಿ. ಸೊ ಹೋಗ್ತಾ ವಿಡಿಯೋ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.